ನೀವು ಯಾವ ತರ ಇದು ಬರೀ ಟಪಾಲ ಅಥವಾ ಪಬ್ಲಿಕ್ ತಗೊಳ್ತೀರಾ? ಯಾವ ತರ ತಗೊಳ್ತೀರಾ ತೋರಿಸ್ಕೊಂಡು ನಿಮಗೆ ತೋರಿಸಿ ಯಾವ ಸ್ಯಾಂಪಲ್ ಇದ್ರೆ ಏನಿಲ್ಲ ಉಪವಿಭಾಗಾಧಿಕಾರಿ ನ್ಯಾಯಾಧೀಶರಿಂದ ಆರ್ಟಿಸಿಯಲ್ಲಿರುವ ಕೋರ್ಟ್ ಸ್ಟೇಯನ್ನು ತೆಗೆದುಹಾಕಿಸಿ ಕೋರಲು ಯಾವತ್ತು ಬಂದಿದೆ? ಮೊದಲನೇ ಆಗಸ್ಟ್. ಎಲ್ಲಿ ಎಂಟ್ರಿ ಇದೆ ಇದು ತೋರಿಸಿ ರಿಜಿಸ್ಟ್ರಲ್ಲಿ. ನಾನು ಬೆಳಿಗ್ಗೆ ನಾನು ಆಚಾಡೋದು ಬೇಡ ಇದೆ. ನಿಮ್ಗೆ ನಾನು ಹೇಳೋ ಭಾಷೆನೂ ಅರ್ಥ ಆಗಲ್ಲ, ನಮ್ಮ ಭಾವನೆನೂ ಅರ್ಥ ಆಗಲ್ಲ. ಯಾಕೆ ಇದೀರಿ ನೀವು ಅನ್ನೋದು ಗೊತ್ತಿಲ್ಲ. ಜನ ನಿಮ್ಗೆ ಏಕೆ ಇರೋದು ಅಲ್ವಾ? ನಿಮ್ ಪ್ರಕಾರ ಹೇಳಿ ಸ್ವಾಮಿ ತಾವು. ಇದು ನೋಡಿ, ಇದು ಯಾವ ಡೇಟು? ಜೂನ್ 25. ಇನ್ನೂ ಫಾರ್ವರ್ಡ್ ಆಗಿಲ್ಲ. ಜೂನ್ 21 ಇನ್ನೂ ಫಾರ್ವರ್ಡ್ ಆಗಿಲ್ಲ. ಜೂನ್ 18 ಫಾರ್ವರ್ಡ್ ಆಗಿಲ್ಲ. ಇದು ನೋಡಿ, ಜೂನ್ 13 ಆಗಿದೆ, ಜೂನ್ 15 ಆಗಿದೆ. ಇದು ಜೂನ್ 15 ಆಗಿಲ್ಲ, ಫಾರ್ವರ್ಡ್ ಆಗಿಲ್ಲ. ಇಟ್ಕೊಂಡು ಕೂತಿದ್ದೀರಾ. ಹಾಗಾದ್ರೆ ತಮ್ಮ ಕ್ರೈಟೀರಿಯಾ ಏನ್ ಸ್ವಾಮಿ? ಯಾರ್ದು ಮೂವ್ ಮಾಡ್ತೀರಿ, ಯಾರ್ದು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ತೀರಿ? ಹೇಳಿ ಸ್ವಾಮಿ ಹೋಗ್ಲಿ. ಸರ್ ಇಲ್ಲಿ ನಾನು ಥಿಯರಿ ಮಾತಾಡ್ತಾ ಇಲ್ಲ ಸರ್. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ. ಚನ್ನಪಟ್ಟಣ ತಾಲೂಕ್ ಆಫೀಸಲ್ಲಿ ನಿಮ್ ಮುಂದೆ ಇದ್ದೀನಿ, ನಿಮ್ ರಿಜಿಸ್ಟರ್ ಕೈಯಲ್ಲಿದೆ. ಇಲ್ಲಿ ಜೂನ್ 15ನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಈ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ, ಮಾಡಿಲ್ಲ. ಇಲ್ಲಿ ನನ್ನ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ನನ್ನ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ. ಜೂನ್ 15ನೇ ತಾರೀಕು ಕೊಟ್ಟಿರುವಂತ ಅರ್ಜಿ ನೂತನ್ VH, ಡಾಟರ್ ಆಫ್ ನೂತನ VH, ಡಾಟರ್ ಆಫ್ ಉಚ್ಚೇಗೌಡ, ಉಚ್ಚಪ್ಪಗೌಡ, ಉದ್ದನಹಳ್ಳಿ. ಇನ್ನವರೆಗೂ ಕೂಡ ಈ ಟೇಬಲ್ ಇಂದ, ಇಲ್ಲಿ ರಿಸೀವ್ ಆಗಿ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ. ಕರೆಕ್ಟ್ ಸರ್ ಮೈ ಅಂಡರ್ಸ್ಟ್ಯಾಂಡಿಂಗ್? ಯಾಕೆ ಸರ್? ಈಗ ಇವ್ರದ್ದು ಕೃಷ್ಣೇಗೌಡ ಸನ್ ಆಫ್ ಅಂಕೇಗೌಡ ಅವ್ರದ್ದು ಮೂವ್ ಆಗಿದೆ, ಇವ್ರದ್ದು ಯಾಕೆ ಮೂವ್ ಆಗಿಲ್ಲ? ಯಾಕೆ ತಗೊಳ್ಳಲ್ಲ ಸರ್? ಅವ್ರನ್ನ ಕೇಳ್ತಾ ಇದ್ದೀನಿ. ತಾವು ಸ್ವಲ್ಪ ಸುಮ್ಮನೆ ಇರಿ ಸರ್, ಬೇಡ. ಯಾಕೆ ಸುಮ್ಮನೆ ನಿಮ್ಮ ಹತ್ರ ನಾನು ಕೂಗಾಡಕ್ ಬೇಡ. ನನಗಿಂತ ವಯಸ್ಸಲ್ಲಿ ದೊಡ್ಡವ್ರು ಕಾಣ್ತೀವಿ. ನಿಮ್ಮಲ್ಲಿ ಕೂಗಾಡಕ್ ಬಂದಿಲ್ಲ, ನಾನು ಅರ್ಥ ಮಾಡ್ಕೊಳಕ್ ಬರ್ತೀನಿ. ಈ ನೂತನ ಅನ್ನೋರ್ದು ಸ್ವಾಮಿ 2 ತಿಂಗಳು ಆಗ್ತಾ ಬಂದಿದೆ. ಅವರು ನಿಮ್ಮ ಟಪಾಲ್ ಸೆಕ್ಷನ್ ಅಲ್ಲಿ ಒಂದು ಮನವಿಯನ್ನ ಕೊಟ್ಟು, ಟಪಾಲ್ ಸೆಕ್ಷನ್ ಇಂದ ನೆಕ್ಸ್ಟ್ ಸೆಕ್ಷನ್ ಹೋಗಿಲ್ಲ ಇನ್ನ. ಅವ್ರು ಏನ್ ಕೊಡ್ಬೇಕು ನಿಮ್ಗೆ? ಅದಾದ ಈಗ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಇವ್ರದ್ದು ಟಪಾಲ್ ಸೆಕ್ಷನ್ ಅಲ್ಲಿ ಕೊಟ್ಟಿರೋ ಅರ್ಜಿ ಮೂವ್ ಆಗ್ಬೇಕಾದ್ರೆ ಅವ್ರು ಯಾರನ್ನ ಹೇಗೆ ಏನು ಟೇಕ್ ಕೇರ್ ಮಾಡ್ಬೇಕು ಹೇಳಿ ಸರ್. ಸರ್ ಹೇಗೇನ್ ತಾವು ಥಿಯರಿ, ನಾನು ಕ್ಲಾಸ್ ರೂಮ್ ಅಲ್ಲಿ ಕೂತಿಲ್ಲ ಸರ್. ಕಾಲೇಜ್ ಬಿಟ್ಟು ಬಹಳ ದಿನ ಆಯ್ತು ಸರ್. ನಾನು ದಯವಿಟ್ಟು ಪ್ಲೀಸ್, ನಾನು ನಿಮ್ಮ ಹತ್ರ ಗೌರವವಾಗಿ ಮಾತಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ಗೆ ಗೌರವ ಕೊಟ್ಟು ಮಾತಾಡಿ. ಗೌರವ ಬಾಯಿ ಮಾತಿನಲ್ಲಿ, ನಮಸ್ಕಾರದಲ್ಲಿ ಅಲ್ಲ, ಕೆಲಸದಲ್ಲಿ ನನಗೆ ಶ್ರದ್ಧೆಯಿಂದ ನನಗೆ ಉತ್ತರ ಕೊಡಿ ಅಷ್ಟೇ ನಾನು ಬೇಕಾಗಿರೋ ಸರ್. ಥಿಯರಿ ಹೇಳ್ಬೇಡಿ ನನಗೆ. ಕ್ಲಾಸ್ ರೂಮ್ ಪಾಠ ಅಲ್ಲ ಇದು, ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ಗ್ರೌಂಡ್ ಅಲ್ಲಿ ಇದೀವಿ. ಇದು ಜೂನ್ 15ನೇ ತಾರೀಕು ನಿಮ್ ಟಪಾಲ್ ಸೆಕ್ಷನ್ಗೆ ಬಂದಿದ್ದು, ಮುಂದಕ್ಕೆ ಮೂವ್ ಆಗಿದೆ. ಯಾಕೆ ಸರ್? ಇದೆಲ್ಲ ಏನು ಈ ತರ ಮಾರ್ಕ್ ಹಾಕಿದ್ರೆ? ಈಗ ಅದೇನು ಅಟೆಂಡೆಡ್ ಅಂತಾನ ಈ ತರ ಮಾರ್ಕ್ ಹಾಕಿದ್ರೆ ಏನು ಬೇರೆ? ಯಾಕಂದ್ರೆ ಇದಕ್ಕೂ ಸಿಗ್ನೇಚರ್ಗೂ ಟ್ಯಾಲಿ ಇಲ್ಲ. ಕಮ್ಯುನಿಕೇಶನ್ ಮಾಡಿದ್ರೆ ಹಂಗಾಗಿ ಅವಕಾಶ ಮಾಡಬೇಕು. ಇದೆಲ್ಲ ಹಳೇದು. ಇವಾಗಂದು
ಕೆಟ್ಟೋಯ್ತು, ಗುಜರಿ ಕೆಟ್ಟೋಯ್ತು ನಿಮಗೆ. ನಿಮ್ಮ ಆಫೀಸ್ ಬಗ್ಗೆ ನಿಮಗೆ ಒಂದು ಸ್ವಾಭಿಮಾನ ಬೇಡವಾ? ಅಯ್ಯೋ, ಇಲ್ಲಿಗೆ ಗಪ್ಪು ಹೊಡಿತಾ ಇದೆ, ದಾರಿಯಲ್ಲಿ ಹೋಗಂಗೆ ಗಪ್ಪು ಹೊಡಿತಾ ಇದೆ ವಾಚ್ಮ್ಯಾನ್.